ಜಾತಿ ಜನಗಣತಿ ವಿಚಾರ ಈಗಾಗಲೇ ರಾಜ್ಯದಲ್ಲಿ ಯಾವ ಮಟ್ಟಿಗೆ ಸದ್ದು ಮಾಡಿದೆ ಅನ್ನೋದನ್ನ ನೋಡಿದ್ವಿ. ದೇಶದಲ್ಲಿ ಜಾತಿ ಗಣತಿಗೆ ಕೇಂದ್ರ ಸರ್ಕಾರ ನಿರ್ಧಾರ. ಜಾತಿ ಗಣತಿ ರಾಜ್ಯದಲ್ಲಿ ರಾಜಕೀಯ ಜಟಾಪಟಿಗೆ ಕಾರಣವಾಗಿತ್ತು. ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಒಂದಷ್ಟು ಮಂದಿ ಪರವಾಗಿ ಮಾತನಾಡಿದ್ರೆ ಇನ್ನೊಂದಷ್ಟು ಮಂದಿ ಅದನ್ನ ವಿರೋಧಿಸಿದ್ರು. ಮತ್ತೆ ಜಾತಿ ಗಣತಿ ಆಗಬೇಕು ಅಂತ ಆಗ್ರಹಿಸಿದ್ರು. ಈ ನಡುವೆ ಮಹತ್ತರ ಬೆಳವಣಿಗೆ ಏನಪ್ಪಾ ಅಂದ್ರೆ ದೇಶದಲ್ಲಿ ಜಾತಿ ಗಣತಿಗೆ ಕೇಂದ್ರ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದೆ ಅನ್ನೋದು. ಈ ಕುರಿತ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಗೆ ಕೊಡ್ತಾ ಹೋಗ್ತೀವಿ. ಇದನ್ನ ಹೇಗ್ ನಡೆಸ್ತಾರೆ, ಮಾನದಂಡಗಳು, ಮೋದಿ ಸರ್ಕಾರ ಜಾತಿ ಗಣತಿ ಸರ್ವೆ ಮಾಡಲಿದೆ. ನವದೆಹಲಿಯಲ್ಲಿ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಜಾತಿ ಗಣತಿಯ ಬಗ್ಗೆ ಕೆಲವರು ರಾಜಕೀಯವನ್ನ ಎಳೆದು ತಂದಿದ್ರು. ಕೇಂದ್ರ ಸರ್ಕಾರದಿಂದ ದೇಶದಲ್ಲಿ ಜಾತಿ ಗಣತಿ ಸರ್ವೆ ಆಗುತ್ತೆ, ರಾಜಕೀಯವಾಗಿ ಜಾತಿ ಗಣತಿ ಯಾವ ರೀತಿಯ ಸ್ವರೂಪವನ್ನ ಪಡೆದುಕೊಂಡಿತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಅಶ್ವಿನಿ ವೈಷ್ಣವ್ ಅವರು ಪ್ರಸ್ತಾಪವನ್ನ ಮಾಡ್ತಾರೆ. ದೇಶದಲ್ಲಿ ಜಾತಿ ಗಣತಿಗೆ ಕೇಂದ್ರ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರ ಜಾತಿ ಗಣತಿ ಸರ್ವೆಯನ್ನ ಮಾಡಲಿದೆ ಅಂತ ಹೇಳಿ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನವದೆಹಲಿಯಲ್ಲಿ ರಾಜ್ಯದಲ್ಲೂ ಕೂಡ ಜಾತಿ ಗಣತಿ ನಡೆದಿತ್ತು. ಈಗ ಕೇಂದ್ರದ ಮಟ್ಟದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಗಂಭೀರ ಸ್ವರೂಪವನ್ನು ಇದು ಪಡೆದುಕೊಂಡಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ರಾಜ್ಯದಲ್ಲಿ ನಡೆದಂತಹ ಜಾತಿ ಗಣತಿ ಯಾವ ಮಟ್ಟಿಗೆ ಪರ ವಿರೋಧಕ್ಕೆ ಕಾರಣವಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಈಗ ಕೇಂದ್ರದ ಮಟ್ಟದಲ್ಲೂ ಕೂಡ ಜಾತಿ ಗಣತಿ ವರದಿಯನ್ನ ಸಿದ್ಧಪಡಿಸುವುದಕ್ಕೆ, ಜಾತಿ ಗಣತಿಯನ್ನ ಮಾಡೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಳ್ಳಲಿದೆ ಅಂತ ಹೇಳಿ ಅಶ್ವಿನಿ ವೈಷ್ಣವ್ ಅವರೇ ಹೇಳಿದ್ದಾರೆ. ಏನ್ ಮಾತನಾಡಿದ್ರು ಅಂತ ಹೇಳಿ. ಹೌದು ಮಧುಶ್ರೀ, ಇವತ್ತು ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಈ ತರದೊಂದು ನಿರ್ಧಾರವನ್ನ ಕೇಂದ್ರ ಸರ್ಕಾರ ಮಾಡಿದೆ ಅನ್ನುವಂತಹದ್ದು ಅಂದ್ರೆ ಇದು ಆಶ್ಚರ್ಯಕರ ಒಂದು ನಿರ್ಧಾರ. ಯಾಕಂತಂದ್ರೆ ಈಗ ಕ್ಯಾಸ್ಟ್ ಸೆನ್ಸಸ್ ಇನ್ನೇನು ಆರಂಭ ಆಗಬೇಕು, ಜನಗಣತಿ ಆರಂಭ ಆಗಬೇಕು. ಜನಗಣತಿಯ ಜೊತೆ ಜಾತಿ ಗಣತಿಯನ್ನು ಕೂಡ ಮಾಡಲಿಕ್ಕೆ ಈಗ ಕೇಂದ್ರ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಅದನ್ನು ಒಂದು ಕಾಲಮಲ್ಲಿ ಸೇರಿಸುತ್ತೆ. ಅಂದ್ರೆ ಜನಗಣತಿಯ ಮಾಡುವಂತಹ ಸಂದರ್ಭದಲ್ಲೇ ಜಾತಿಯನ್ನ ಲೆಕ್ಕ ಹಾಕುವಂತಹ ಒಂದು ಕಾಲಮ್ ಅನ್ನು ಕೂಡ ಇನ್ಕ್ಲೂಡ್ ಮಾಡುವಂತಹ ಎಲ್ಲ ನಿರ್ಧಾರಗಳನ್ನ ಈಗ ಕೇಂದ್ರ ಸರ್ಕಾರ ಮಾಡಿರುವಂತಹದ್ದು. ಈ ಒಂದು ನಿರ್ಧಾರ ಯಾಕೆ ಆಶ್ಚರ್ಯಕರ ಅಂತಂದ್ರೆ ರಾಹುಲ್ ಗಾಂಧಿ ಅವರು ಜಾತಿ ಗಣತಿ ಆಗ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಡೀ 4-5 ವರ್ಷಗಳಿಂದ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಎಷ್ಟು ಜನಸಂಖ್ಯೆ ಇದೆ ಅಷ್ಟು ಹಕ್ಕು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಹೋರಾಟವನ್ನ ಮಾಡಿದ್ರು. ಮತ್ತೆ ಪಾದಯಾತ್ರೆಗಳನ್ನು ಕೂಡ ಈ ಜಾತಿ ಗಣತಿಯ ವಿಚಾರವಾಗಿ ಮಾಡಿದ್ರು. ಇಡೀ ದೇಶಾದ್ಯಂತ ಜಾತಿ ಗಣತಿ ಆಗ್ಬೇಕು ಅಂತ. ಆದ್ರೆ ಜಾತಿ ಗಣತಿ ಆಗ್ಬೇಕು ಅಂದಾಗೆಲ್ಲ ಕೇಂದ್ರ ಸರ್ಕಾರ ವಿರೋಧವನ್ನ ವ್ಯಕ್ತಪಡಿಸಿತ್ತು. ಅದರಲ್ಲೂ ಮುಖ್ಯವಾಗಿ ಬಿಜೆಪಿ ಮತ್ತು RSS ಈ ಜಾತಿ ಗಣತಿಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇತ್ತು. ಯಾವುದೇ ಕಾರಣಕ್ಕೂ ಜಾತಿ ಗಣತಿ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ. ಆದ್ರೆ ಈಗ ದೇಶಾದ್ಯಂತ ಒತ್ತಡಗಳು ಕೇಳಿ ಬಂದಿತ್ತು. OBC ಸಮುದಾಯಗಳು, SC/ST ಸಮುದಾಯಗಳು ಕೂಡ ಜಾತಿ ಗಣತಿ ಆಗ್ಲೇಬೇಕು ಇಡೀ ದೇಶಾದ್ಯಂತ ಅನ್ನುವಂತ ನಿಟ್ಟಿನಲ್ಲಿ ಒತ್ತಡವನ್ನ ತಂದಂತ ಸಂದರ್ಭದಲ್ಲಿ ಈಗ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ. ಜಾತಿ ಗಣತಿಯನ್ನ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಿರುವಂತಹದ್ದು. ಕರ್ನಾಟಕದಲ್ಲೂ ಕೂಡ ನಾವು ನೋಡಿರಬಹುದು, ಜಾತಿ ಗಣತಿ ಮಾಡಿರುವಂತಹ ವಿಚಾರಕ್ಕೆ ಸಾಕಷ್ಟು ವಿರೋಧಗಳು ವ್ಯಕ್ತ ಆದವು. ಮತ್ತೆ ಬಲಾಢ್ಯ ಸಮುದಾಯಗಳು ಹೆಚ್ಚು ಜನಸಂಖ್ಯೆ ಇದೆ ಅಂತ ಹೇಳ್ಕೊಂಡು ಬಂದಿದಂತಹ ಸಮುದಾಯಗಳೇನಿದ್ದು ಅವುಗಳ ಸಂಖ್ಯೆ ಕಡಿಮೆ ಆಯಿತು. ಮತ್ತೆ ಸಣ್ಣ ಪುಟ್ಟ ಸಮುದಾಯಗಳು ಅಂತ ಏನ್ ಹೇಳ್ಕೊಳ್ತಿದ್ರು ಆ ಸಮುದಾಯಗಳ ಸಂಖ್ಯೆ ಜಾಸ್ತಿ ಆಯಿತು. ಇದು ಒಂದು ಕಡೆ ಚರ್ಚೆಗೆ ಹಾಗೆ ಸಂಪರ್ಕದಲ್ಲಿರಿ, ಮಾಹಿತಿಯನ್ನ ಪಡಿತೀನಿ. ಇದೀಗ ಮಾಜಿ ಸಂಸದರಾಗಿರುವಂತಹ VS ಉಗ್ರಪ್ಪ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ VS ಉಗ್ರಪ್ಪನವರೇ. ಈಗ ಸಿಕ್ಕಿರುವಂತಹ ಮಾಹಿತಿ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರದಿಂದಲೂ ಕೂಡ ಜಾತಿ ಗಣತಿ ನಡೆಯುತ್ತೆ ಅನ್ನೋದು. ಏನ್ ಹೇಳ್ತೀರಿ, ತಮ್ಮ ಮೊದಲ ಪ್ರತಿಕ್ರಿಯೆ? ನೋಡಿ, ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡಬೇಕಾಗಿರುವಂತದ್ದು ಕೇಂದ್ರ ಸರ್ಕಾರ. ಹಾಗಾಗಿ ಕೇಂದ್ರ ಸರ್ಕಾರ 2011 ಜಾತಿ ಗಣತಿ ಆದ್ಮೇಲೆ 2021 ಜಾತಿ ಗಣತಿ ಮಾಡೋದ್ರಲ್ಲಿ ಕೋವಿಡ್ ಇನ್ನಿತರ ಕಾರಣಗಳಿಂದ ಅದಾಗಿರ್ಲಿಲ್ಲ. ಹಾಗಾಗಿ 2002 ಪಾರ್ಲಿಮೆಂಟ್ ಅಲ್ಲಿ ಆರ್ಟಿಕಲ್ 82 ಅಂಡ್ ಅದರ್ ಪ್ರಾವಿಷನ್ಸ್ ಗೆ ತಂದಂತ ಅಮೆಂಡ್ಮೆಂಟ್ ಆಧಾರದ ಮೇಲೆ ಪಾರ್ಲಿಮೆಂಟ್ ಅಂಡ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ಅನ್ನ ಲೇಟೆಸ್ಟ್ ಸೆನ್ಸಸ್ ಮೇಲೆ ಡಿಲಿಮಿಟೇಷನ್ ಮಾಡಬೇಕು ಅನ್ನೋದು
ಸಂವಿಧಾನದ ಆಶಯ ಇರುವಂತ ಹಿನ್ನೆಲೆಯಲ್ಲಿ ಹ್ಮ್ ಅಮೆಂಡ್ಮೆಂಟ್ ತಂದಂತ ಸಂದರ್ಭದಲ್ಲಿ 2026 ವರೆಗೂ ಯಾವುದೇ ಅಸೆಂಬ್ಲಿ ಅಥವಾ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಗಳ ಡಿಲಿಮಿಟೇಷನ್ ಅವಶ್ಯಕತೆ ಇಲ್ಲ. ಹ್ಮ್ 2026 ನಂತರ ಬರುವಂತ ಲೇಟೆಸ್ಟ್ ಸೆನ್ಸಸ್ ನ ಪ್ರಕಾರ ಹ್ಮ್ ಸೊ ಡಿಲಿಮಿಟೇಷನ್ ಮಾಡಬೇಕು ಅಂತ ಹೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವರು ದೇಶದ ಪ್ರಧಾನಮಂತ್ರಿಗಳಾಗಿದ್ದಾಗ ಹ್ಮ್ ಸಂವಿಧಾನಕ್ಕೆ ತಿದ್ದುಪಡಿ ತಂದಿರತಕ್ಕಂಥದ್ದನ್ನ ನಾವು ನೋಡ್ಬೋದು. ಹ್ಮ್ ಸೊ ಈಗೇನಾಗಿದೆ ಅಂದ್ರೆ ದೇಶದ ಮುಂದೆ 3-4 ಇಶ್ಯೂಸ್ ಇದ್ದಾವೆ ಇವತ್ತು ಕೇಂದ್ರ ಸರ್ಕಾರ ಸೃಷ್ಟಿ ಮಾಡಿ. ಒಂದು ಒನ್ ನೇಷನ್ ಒನ್ ಎಲೆಕ್ಷನ್, ಹ್ಮ್ ಹೌದು ಇನ್ನೊಂದು ಸೆನ್ಸಸ್ ಜನರಲ್ ಸೆನ್ಸಸ್, ಹ್ಮ್ ಇನ್ನೊಂದು ಕ್ಯಾಸ್ಟ್ ಬೇಸ್ಡ್ ಸೆನ್ಸಸ್. ಯಾಕಂದ್ರೆ ಕ್ಯಾಸ್ಟ್ ಬೇಸ್ಡ್ ಸೆನ್ಸಸ್ ಮಾಡುವಂತದಕ್ಕೆ ಈಗೇನು ನಾವು ನಮ್ಮ ರಾಜ್ಯದಲ್ಲಿ ಇರುವಂತದ್ದು ಸೆಕ್ಷನ್ 12 ಆಫ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಆಕ್ಟ್ 1995 ಏನಿದೆ, ಹ್ಮ್ ಸಬ್ ಕ್ಲಾಸ್ 9 ಸಬ್ ಕ್ಲಾಸ್ 2 ನಲ್ಲಿ ಇರತಕ್ಕಂಥದ್ದು ಸರ್ವೆ ಮಾಡ್ಲಿಕ್ಕೆ ಅವಕಾಶ ಇದೆ. ಹ್ಮ್ ಹ್ಮ್ ಸೊ ಇಲ್ಲಿ ಸರ್ವೆ ಮಾಡ್ಲಿಕ್ಕೆ ಸೆನ್ಸಸ್ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರಗಳಿಗೆ ಇದ್ದೇ ಇರುವಂತ ಹಿನ್ನೆಲೆಯಲ್ಲಿ ಕ್ಯಾಸ್ಟ್ ಬೇಸ್ಡ್ ಸೆನ್ಸಸ್ ಅನ್ನ 1901 ಇರಬಹುದು, 1931 ಇರಬಹುದು, ಇದರ ಆಧಾರದ ಮೇಲೆ ಆಗಿರತಕ್ಕಂಥದ್ದು ಇದೆಯಲ್ಲ. ಹ್ಮ್ ಸೊ ಈಗ ಈ ಕೇಂದ್ರ ಸರ್ಕಾರ ಬಹುಶಃ 2 ಮಾಡುವಂತದ್ದು ಕಾಣ್ತಾ ಇದೆ. ಒಂದು ಜನರಲ್ ಸೆನ್ಸಸ್, ಹೌದು ಮತ್ತೆ ಅದ್ರ ಜೊತೆಗೆ ಕ್ಯಾಸ್ಟ್ ಬೇಸ್ಡ್ ಇನ್ಫಾರ್ಮೇಶನ್ ಅನ್ನ ತೆಗೆದುಕೊಳ್ತಕ್ಕಂಥದ್ದು ಇದೆಯೆಲ್ಲ. ಹ್ಮ್ ಸೊ ಅಟ್ಲೀಸ್ಟ್ ಈಗಲಾದ್ರೂ ಸಹ ಈ ರಾಷ್ಟ್ರದ ಜನರ ಬದುಕನ್ನ, ಯಾಕಂದ್ರೆ ಕಾಂಗ್ರೆಸ್ ಸಹ ಮೊನ್ನೆನೂ ನಮ್ಮ ಅಹಮದಾಬಾದ್ AICC ಸೆಷನ್ ಅಲ್ಲಿ ಸೊ ನಮ್ಮ ಪಕ್ಷ ಒತ್ತಾಯವನ್ನ ಮಾಡಿತ್ತು, ರಾಷ್ಟ್ರದಲ್ಲಿ ಕ್ಯಾಸ್ಟ್ ಬೇಸ್ಡ್ ಸೆನ್ಸಸ್ ಆಗಬೇಕು ಮಾಡಬೇಕು ಅನ್ನುವಂಥದ್ದು ಮಾಡಿರ್ತಕ್ಕಂಥದ್ದನ್ನ. ಸೊ ಜಸ್ಟ್ ಇನ್ನ ಒಂದು 15 ದಿವಸನೂ ಆಗಿಲ್ಲ AICC ಸೆಷನ್ ಆಗಿ. ಸೊ ಒತ್ತಾಯ ಮಾಡಿರ್ತಕ್ಕಂಥದ್ದಿದೆ. ನಾನು ಇಷ್ಟೇ ಹೇಳ್ತೇನೆ, ಈ ಸಂದರ್ಭದಲ್ಲಿ ಕ್ಯಾಸ್ಟ್ ಬೇಸ್ಡ್ ಸೆನ್ಸಸ್ ಅನ್ನ ಇಮಿಡಿಯೇಟ್ ಮಾಡಬೇಕು. ಹಾಗೆ ಜನರಲ್ ಸೆನ್ಸಸ್ ನ ಆಧಾರದ ಮೇಲೆ ಡಿಲಿಮಿಟೇಷನ್ ಅನ್ನ ಮಾಡಿ, ಈಗ ಮಹಿಳಾ ರಿಸರ್ವೇಶನ್ ಸಹ 2026 ನಂತರ ಆಗುವಂತದ್ರಲ್ಲಿ ಆ ಮಹಿಳಾ ರಿಸರ್ವೇಶನ್ ಕೊಡುವಂಥದ್ದು ಮತ್ತು ಇನ್ನಿತರ SC ST ಗೆ ಜಾಸ್ತಿ ಆಗುತ್ತೆ ಅನ್ನೋದ್ರೆ ಅವ್ರಿಗೂ ಕೊಡ್ತಕ್ಕಂಥದ್ದು. ಇದನ್ನ ಮಾಡೋದ್ರಿಂದ ಸಾಮಾಜಿಕ ನ್ಯಾಯಕ್ಕೆ ಒಂದು ಹೊಸ ಅಡಿಪಾಯ ಸಿಗುತ್ತೆ ಅಂತ ಆಗುತ್ತೆ ಅಂತ ಹೇಳಿ ನಾ ಭಾವಿಸುತ್ತೇನೆ. ಇದು ಕೇವಲ ರಾಜಕೀಯವಾಗಿ ಬಳಸ್ಕೊಳ್ಳೋದನ್ನ ಬಿಟ್ಟು ಒಂದು ಕಡೆ ರಾಜ್ಯದ ಮೇಲೆ ನಡೀತಾ ಇರತಕ್ಕಂತ ಈ ಉಗ್ರಗಾಮಿಗಳ ಅಟ್ಟಹಾಸ ಅದನ್ನ ಮಟ್ಟ ಹಾಕ್ಬೇಕು. ಮತ್ತೆ ಅದ್ರ ಜೊತೆಗೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಇವತ್ತೇನು ಸಾಮರಸ್ಯವನ್ನ ಕಾಪಾಡ್ತಕ್ಕಂತ ಸಾಮಾಜಿಕ ನ್ಯಾಯವನ್ನ ಕೊಡ್ತಕ್ಕಂತ ದೃಷ್ಟಿಯಿಂದ ಈ ಸೆನ್ಸಸ್ ಮಾಡುವಂಥದ್ದು ಉತ್ತಮ ಅಂತ ಹೇಳಿ ನಾ ಭಾವಿಸ್ತೇನೆ. ಓಕೆ, ಧನ್ಯವಾದ VS ಉಗ್ರಪ್ಪನವರೇ, TV9 ಜೊತೆ ಮಾತನಾಡಿದ್ದಕ್ಕೆ.